ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು ಎಲ್ರು ಇದ್ರೆ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಇಲ್ಲಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಬನ್ನಿ. ಏನಪ್ಪ ವಿಷಯ ಅಂತಂತಂದರೆ ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾವಾಗ ಮ್ಯಾಚ್ ಇರುತ್ತೆ ಬರೀ ಕಿರಿಕೆ ಇರುತ್ತೆ ಅಂತಲೇ ಹೇಳ್ಬೋದು ಗುರು. ಏನಕ್ಕಪ್ಪ ಅಂತಂತಂದರೆ ಈಗ ICC ಕ್ಲಿಯರಿಟಿ ಕೊಟ್ಟರು ಗುರು. ಏನಕ್ಕಪ್ಪ ಮೊನ್ನೆ ವಿಡಿಯೋ ಮಾಡಿದೆ ತಾನೇ, ಗ್ರೌಂಡ್ ಇನ್ನೂ ಕ್ಲಿಯರ್ ಆಗಿಲ್ಲ, ಇನಾಗ್ರೇಷನ್ ಫಂಕ್ಷನ್ಗೆ ಗ್ರೌಂಡ್ ಇನ್ನೂ ರೆಡಿ ಆಗ್ತಿದೆ, ಆ ಡೇಟ್ವರೆಗೂ ಆಗಲ್ಲ ಅಂತ ಅಪ್ಡೇಟ್ ಇತ್ತಲ್ವ. 19 ಫೆಬ್ರವರಿ 19ವರೆಗೂ ಆಗಲ್ಲ ಅಂತ ಪಾಕಿಸ್ತಾನದ್ದು ಅಷ್ಟೇ ರಿಪೋರ್ಟ್ ಮಾಡಿದರು. ಅದೇ ರೀತಿಯೇ ICC ಅವ್ರನ್ನ ಕ್ಲಿಯರಿಟಿ ಕೊಟ್ಟರು, ಅಷ್ಟರೊಳಗಡೆ ಆದರೆ ಮಾಡಿ ಇಲ್ಲಿದ್ರಿಲ್ಲ ಅಂತ ಅವ್ರು ಹೇಳಿದರು ಪಾಕಿಸ್ತಾನದವರು. ಅದೇ ರೀತಿ ಈಗ ಕನ್ಫರ್ಮ್ ಆಗಿ ಕ್ಲಿಯರಿಟಿ ಕೊಟ್ಟಿದ್ದಾರೆ ಗುರು ಸ್ಟೇಟ್ಮೆಂಟು. ಏನಪ್ಪ ಅಂತಂದರೆ ICC ಅವರು ಯಾವುದೇ ಕ್ಯಾಪ್ಟನ್ಸಿ ಮೀಟಿಂಗ್ ಇಲ್ಲ, ಯಾವುದೇ ಕ್ಯಾಪ್ಟನ್ಸಿ ಫೋಟೋಶೂಟ್ ಇಲ್ಲ, ಯಾವುದೇ ಇನಾಗ್ರೇಷನ್ ಫಂಕ್ಷನ್ ಇಲ್ಲ ಗುರು, ಡೈರೆಕ್ಟ್ ಮ್ಯಾಚಿಗೆ. ಈ ದೊಡ್ಡ ಟೂರ್ನಮೆಂಟ್ ಗುರು, ICC ಟೂರ್ನಮೆಂಟ್ ಅಂದರೆ ಚಾಂಪಿಯನ್ಸ್ ಟೂರ್ನಮೆಂಟೇ ದೊಡ್ಡ ಟೂರ್ನಮೆಂಟ್ ಇದು. IPLಗೆ ದೊಡ್ಡ ಟೂರ್ನಮೆಂಟು, ವರ್ಲ್ಡ್ ಕಪ್ ಥರನೇ ಅಂತಲೇ ಹೇಳ್ಬೋದು. ಇಂಥ ಒಂದು ಟೂರ್ನಮೆಂಟ್ನ ಫಂಕ್ಷನ್ ಇಲ್ಲದೆ, ಕ್ಯಾಪ್ಟನ್ಸಿ ಮೀಟಿಂಗ್ ಇಲ್ಲದೆ, ಫೋಟೋಶೂಟ್ ಇಲ್ಲದೆ ಅದು ಹೆಂಗೆ ಮಾಡ್ತಾರೆ, ಏನು ಯಾವನಿಗೆ ಗೊತ್ತು ಗುರು. ಇದೆಲ್ಲ ಹೊಸ ರೂಲ್ಸ್ ತರ್ತಿದ್ದಾರೆ ಅಂತಲೇ ಹೇಳ್ಬೋದು ICC ಅವರು. ಏನಕ್ಕಪ್ಪ ಅಂದರೆ ಈ ಪಾಕಿಸ್ತಾನದವ್ರು ಹೋಸ್ಟ್ ಮಾಡೋದು ಕಾರಣ ಇತ್ತೇ ಇದಾಗಿರೋದು. ಏನಕ್ಕಪ್ಪ ಅಂದರೆ ಕ್ಯಾಪ್ಟನ್ಸಿ ಮೀಟಿಂಗ್ಗೆ ಎಲ್ಲರನ್ನೂ ಕರೆದಿದ್ರು ಪಾಕಿಸ್ತಾನದವರು. ಆದರೆ ನಮ್ಮ ಇಂಡಿಯಾದಿಂದ ರೋಹಿತ್ ಶರ್ಮಾ ಅವ್ರು ಹೋಗಬೇಕಾಗಿತ್ತು, ಆದರೆ ಹೋಗಲಿಲ್ಲ, ತಡ ಮಾಡಿದರು ಹೋಗೋದಕ್ಕೆ. ಅದಕ್ಕೋಸ್ಕರ ICC ಒಬ್ರನ್ನ ಬಿಟ್ಟು ಒಬ್ರನ್ನ ಏನು ಕ್ಯಾಪ್ಟನ್ಸಿ ಮೀಟಿಂಗ್ ಮಾಡೋದಂತ ಕ್ಯಾಪ್ಟನ್ಸಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿದರು. ಇನಾಗ್ರೇಷನ್ ಬಂದುಬಿಟ್ಟು ಗೊತ್ತೇ ಇರುತ್ತೆ, ಫೋಟೋಸ್ ಎಲ್ಲ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಇನ್ನೂ ಏನೂ ರೆಡಿ ಆಗಿಲ್ಲ, ಗ್ರೌಂಡೇ ರೆಡಿ ಆಗಿಲ್ಲ ಅಂತಂತಂದರೆ ಇನ್ನು ಫಂಕ್ಷನಿಗೆಲ್ಲ ಯಾವಾಗ ರೆಡಿ ಮಾಡ್ತಾರೆ. ಇನ್ನೇನು ಫೆಬ್ರವರಿ 19 ಬಂತು, ನಾಳೆ ಬೆಳಿಗ್ಗೆದ್ರೆ 1ನೇ ತಾರೀಕು. ಅದಕ್ಕೋಸ್ಕರ ICC ಅವ್ರು ಏನು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಇನಾಗ್ರೇಷನ್ ಬಂದುಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ, ಕ್ಯಾಪ್ಟನ್ಸಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಫೋಟೋ ಶೂಟಿನೂ ಡೌಟಲ್ಲಿದೆ ಅಂತಲೇ ಹೇಳ್ಬೋದು. ಫೋಟೋಶೂಟ್ ಬಂದರೆ ಎಲ್ಲ ಕ್ಯಾಪ್ಟನ್ಸಿ ಬಂದರೆ ಮಾಡಿಸ್ತೀವಿ, ಇಲ್ಲಿದ್ರೆ ಮಾಡಿಸಲ್ಲ ಅಂತ ಹೇಳಿದ್ದಾರೆ ICC ಅವರು. ಅದೇ ರೀತಿ ಏನು ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಇಂಡಿಯಾದಿಂದ ಹೋದರೆ ಮಾಡಿಸ್ತಾರೆ, ಇಲ್ಲಪ್ಪ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬರೋಕ್ಕಾದ್ರೆ ಡೈರೆಕ್ಟ್ ಮ್ಯಾಚಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗುರು. ಡೈರೆಕ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಫಂಕ್ಷನ್ ಇದ್ದಿದ್ರೆ ಎಲ್ರಿಗೂ ಗೊತ್ತಾಗೋದು ಚಾಂಪಿಯನ್ಸ್ ಟ್ರೋಫಿ ಐತೆ ಅಂತ. ಏನು ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ ICC ಅವರು. ಈ ಥರ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ICC ಅವರು. ಏನಪ್ಪ ಅಂತಂದರೆ ಡೈರೆಕ್ಟ್ ಮ್ಯಾಚಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಇಂಡಿಯಾದಲ್ಲೂ ಟೂರ್ ಇರುತ್ತಲ್ಲ ಗುರು, ಅವಾಗ ಪಾಕಿಸ್ತಾನದಲ್ಲೂ ಅದೇ ರೀತಿ ಮಾಡ್ತೀವಿ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ.